ನಿಹಾರಿಕಾ ಅವನಿನ ತಪ್ಕೊಳ್ಳೋದ? ಅದೇ ಅಲ್ವಾ, ಹೀಗೆ ನಡೆಯುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಆಕಾಶದಲ್ಲಿ ಮೋಡಗಳು ಕಾಣಿಸ್ತಿದೆ, ತೂಫಾನ್ ಗ್ಯಾರಂಟಿ. ನಿಹಾರಿಕಾ ಏನೇ ಮಾಡಿದ್ರು ಒಂದ್ ಲಾಜಿಕ್ ಇರುತ್ತೆ. ಇದೇನ್ ನಿಹಾರಿಕಾ, ಇವತ್ ನನ್ ಮೇಲೆ ನಿನಗೆ ಇಷ್ಟೊಂದು ಪ್ರೀತಿ ಹುಟ್ಬಿಟ್ಟಿದೆ? ಇವತ್ತು ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ನನ್ ಗಂಡ ಆಗೋನನ್ನ ಕಾಪಾಡಿದ್ಯಾ, ಆಸ್ತಿ ಕೈ ಬಿಟ್ಟು ಹೋಗ್ದಾಗ ಕಾಪಾಡಿದ್ಯಾ, ಪ್ರಸಾದ ಮಾಡಿದ್ಯಾ. ಇವಾಗ ನನ್ಗೆ ಕೃಷ್ಣ ಅವ್ರ ಜೊತೆ ನಿಶ್ಚಿತಾರ್ಥ ನಡೀತಿದೆ ಅಂದ್ರೆ ಅದಕ್ಕೆ ಕಾರಣ ನೀನೇ. ನಮ್ಮ ಮಧ್ಯ ಚಿಕ್ಕ ಚಿಕ್ಕ ಮನಸ್ತಾಪಗಳಿದ್ರು ಅದನ್ನ ನಾನು ಇವತ್ತು ದೂರ ಮಾಡ್ತಾ ಇದ್ದೀನಿ. ನಂಗೋಸ್ಕರ ನೀನು ಒಂದೇ ಒಂದು ಕೆಲಸ ಮಾಡಬೇಕು. ಏನದು? ನಿನ್ ಕೈಯಾರೆ ನೀನು ನಮ್ ನಿಶ್ಚಿತಾರ್ಥ ನಡೆಸ್ಬೇಕು. ಅತ್ತೆ, ನಾನು ಕೇಳಬೇಕು ಅನ್ಕೊಂಡಿದ್ದು ಏನು ಅಂದ್ರೆ, ಅವನಿ ಕೈಯಾರೆ ನೀವು ನಮ್ಗೆ ನಿಶ್ಚಿತಾರ್ಥದ ಉಂಗ್ರಾನ ಕೊಡಿಸಿ. ಇಲ್ಲ ಅನ್ಬೇಡಿ ಅತ್ತೆ. ಫಿಟ್ಟಿಂಗ್ ಮಾಸ್ಟ್ರು ದೊಡ್ಡ ಫಿಟ್ಟಿಂಗ್ ಇಟ್ಲು ಅಲ್ವಾ. ಅವನಿ ಒಪ್ಕೊಳ್ಳಲ್ಲ. ನಿಹಾರಿಕಾ ಒಪ್ಪಿಸ್ತಾಳೆ. ನೀವ್ ಹೇಳಿದ್ರೆ ಅವನಿ ನಿಜವಾಗ್ಲೂ ಇಲ್ಲ ಅನ್ನಲ್ಲ. ಹೇಳಿ ಅತ್ತೆ. ಅವನಿ, ನಿಹಾರಿಕಾ ಆಸೆನ ತಿಳ್ಕೊಂಡು ನನ್ನ ಮಾತನ್ನ ಗೌರವಿಸಿ ಕಾರ್ಯಕ್ರಮನ ನಿನ್ ಕೈಯಾರೆ ನಡೆಸು. ನೀವು ದೊಡ್ಡೋರು, ನೀವಿರ್ಬೇಕಾದ್ರೆ ನಾನ್ ಮಾಡೋದು ಸರಿಯಲ್ಲ. ಮಾಡಿದ್ರೆ ತಪ್ಪೇನಿದೆಯಮ್ಮ, ಸಮಯ ಮೀರೋದಕ್ಕೆ ಮುಂಚೆ ಮಾಡಿ ಮುಗಿಸ್ಬೇಕು. ಅವನೇ, ಇನ್ನೇನು ಯೋಚನೆ ಮಾಡಬೇಡ. ರಾಹುಕಾಲ ಬಂದ್ಬಿಡುತ್ತೆ ಅವನಿ, ಇಲ್ಲ ಅನ್ಬೇಡ. ನೀನ್ ನೋ ಅಂದ್ರೆ ನಾನು ಈ ಎಂಗೇಜ್ಮೆಂಟ್ನೇ ಮಾಡ್ಕೊಳ್ಳಲ್ಲ. ತಪ್ಪು ನಿಹಾರಿಕಾ, ಹಾಗನ್ನಬಾರ್ದು. ಮೇಲ್ಗಡೆ ತಥಾಸ್ತು ದೇವತೆಗಳಿರ್ತಾರೆ, ಪಟ್ ಅಂತ ಆಶೀರ್ವಾದ ಮಾಡ್ಬಿಡ್ತಾರೆ. ಬಾ ಅವನಿ, ಬಾ. ಅಮ್ಮ, ನೀವು ಆ ಕಡೆ ಹೋಗಿ. ಏನಪ್ಪ, ನೀವು ಈ ಕಡೆ ಬನ್ನಿ. काले सूर्यादीनां नवानां ग्रहाणाम् अत्यन्तानुकूल्यता बलसिद्धिरस्तु। ॐ गणानां त्वा गणपतिगुं नवामहे कविं कवीनामुपस्थवस्तमं ज्येष्ठराजं ब्रह्मणां ब्रह्मणस्पदान शृण्वन्नोतविश्यदसादनं या फलानिर्याफला पुष्पाच्च पुष्पनेः बृहस्पतिर्मञ्चस्वगुमसः दक्षिणाफलदां मूलदानं सूर्यमहं सम्प्रदे नवमाय मुहूर्तसुमुहूर्तो। ओम देवीं वाचमयन्त देवास्तामिश्वरूपाः पुष्पो वदन्ति स्थानो मन्त्रेशमूर्जन्दुहानाद्यनर्वाग्स्मान्नुपतिष्ठतैदो अयं मुहूर्तसुमुहूर्तोऽस्तु यशुवो नाम रूपाभ्यां या देवी सर्वमङ्गल। ಅಮ್ಮ, ನೀವು ಕೈಯಾರೆ ಇಬ್ಬರಿಗೂ ನಿಶ್ಚಿತಾರ್ಥದ ಉಂಗುರ ಕೊಡಿ. ಮೊದಲು ಹುಡುಗಿ ಕೊಡಿ. ಅಮ್ಮ, ಉಂಗ್ರನ್ ಹುಡುಗನಿಗೆ ಹಾಕಮ್ಮ. ಈ ಕಾರ್ಯಕ್ರಮ ತಡಿಬೇಕು ಅಂತ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ನಿನ್ನ ಸಂಕಲ್ಪ ಏನು ನನಗೆ ಅರ್ಥ ಆಗ್ತಿಲ್ಲಮ್ಮ.
ಅಮ್ಮ, ಈ ಉಂಗ್ರನ ಹುಡುಗನಿಗೆ ಕೊಡಿ. ಹುಡುಗಿಗೆ ಹಾಕಪ್ಪ. ಎಲ್ರು ಚಪ್ಪಾಳೆ ಚಪ್ಪಾಳೆ. ಆಗೋಯ್ತು, ಸುಸೂತ್ರವಾಗಿ ಕೃಷ್ಣ ನಿಹಾರಿಕಾ ನಿಶ್ಚಿತಾರ್ಥ ಆಗೋಯ್ತು. ಇನ್ನು ನಿಹಾರಿಕಾಗೆ ಸೋಲೇ ಇಲ್ಲ. ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಲವ್ಲಿ ಸಿಸ್ಟರ್ ಅವನಿ. ಅಮ್ಮನವ್ರ ದಯೆಯಿಂದ ಎಲ್ಲ ಸುಸೂತ್ರವಾಗಿ ನಡೀತು. ಅಮ್ಮನವ್ರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮದ್ವೆ ಏರ್ಪಾಡು ಮಾಡ್ತೀವಿ. ನೀವೆಲ್ಲರೂ ಬರಬೇಕು, ಸರಿನಾ? ಸರಿನಮ್ಮ. ನಿಮ್ಮ ಪ್ರೀತಿ ಅಭಿಮಾನ ಯಾವಾಗ್ಲೂ ನಮ್ಮ ಮೇಲೆ ಇರಬೇಕು. ಇನ್ನು ಹೊರಡ್ತೀವಿ. ನಾವೇನ್ ಬರ್ತೀವಿ. ಒಳ್ಳೇದಮ್ಮ. ಅವನಿ, ನಿಶ್ಚಿತಾರ್ಥ ನಡಿಬಾರ್ದು ಅಂತ ಮನ್ಸಲ್ಲಿ ಸ್ಟ್ರಾಂಗ್ ಆಗಿ ಅನ್ಕೊಂಡಿದ್ದೆ ಅಲ್ವಾ? ಹೌದು. ನಡೆದಿದ್ದಕ್ಕೆ ಇವಾಗ ಮನ್ಸು ತುಂಬಾ ಭಾರವಾಗಿರ್ಬೇಕಲ್ವಾ? ಹೌದು, ತುಂಬಾ ಭಾರವಾಗಿ ಬದಲಾಯಿತು. ಯಾಕೆ ಅಂದ್ರೆ ನನ್ನ ಕುಟುಂಬದೊಳಗೆ ಕೆಟ್ಟದ್ ಪ್ರವೇಶಿಸಬಾರ್ದು ಅಂತ ನಾನು ಹಲವಾರು ರೀತಿ ಪ್ರಯತ್ನ ಮಾಡಿದ್ದೀನಿ. ಆದರೂ ಸರಿ, ಕೆಟ್ಟದ್ದು ನನ್ನ ಮನೆಯಿಂದ ಹೊರಗಡೆ ಹೋಗ್ತಾ ಇಲ್ಲ. ಅದಕ್ಕೆ ನನ್ನ ಮನಸ್ಸು ಭಾರವಾಗಿ ಬದಲಾಗಿದೆ. ಈಗ ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ನೀನ್ ಎಷ್ಟೇ ಸಲ ಎಷ್ಟೇ ಚಾಲೆಂಜಸ್ ಮಾಡಿದ್ರು ಕೊನೆಗೆ ನಾನ್ ಅನ್ಕೊಂಡಿದ್ದೆ ಆಗೋದು. ಅಮ್ಮನವ್ರ ಸಮ್ಮುಖದಲ್ಲಿ ನಿನ್ ಕೈಯಾರೆ ಉಂಗ್ರನ ತಗೊಂಡು ಬದಲಾಯಿಸ್ಕೊಂಡ್ವಿ. ಆ ಟೈಮಲ್ಲಿ ನಿನ್ ಮುಖದಲ್ಲಿ ಒಂಚೂರು ಕೋಪನೇ ಇರ್ಲಿಲ್ಲ. ನಿಶ್ಚಿತಾರ್ಥ ನಡೆದ ಹಾಗೇನೆ ನೀನು ಶ್ರೀಕರ್ ಜೊತೆಗಿದ್ದು ನಮ್ಮ ಮದ್ವೆನ್ ಕೂಡ ಮಾಡ್ ಮುಗಿಸ್ಬಿಡ್ತೀರಾ? ಆ ಗಂಡ್ಮಗು ಹುಟ್ಟಿದ್ರೆ ಶ್ರೀಕರ್ ಅಂತ, ಹೆಣ್ಮಗು ಹುಟ್ಟಿದ್ರೆ ಅವನಿ ಅಂತ ಇಟ್ಕೋತೀವಿ. ಆಗ್ಲೇ ಎಲ್ಲ ಮುಗ್ದೋಯ್ತು ಅನ್ಕೋಬೇಡ. ಮನೆ ಕ್ಲೀನ್ ಮಾಡಿದ ತಕ್ಷಣ ಹಬ್ಬ ಆಗ್ಬಿಡತ್ತಾ ಹೇಳು? ಈಗಾಗಿದ್ದು ಜಸ್ಟ್ ನಿಶ್ಚಿತಾರ್ಥ ಅಷ್ಟೇ. ಮದ್ವೆಗೆ ಇನ್ನೂ ಬೇಕಾದಷ್ಟು ಟೈಮ್ ಇದೆ. ಅಷ್ಟರಲ್ಲಿ ಏನ್ ಬೇಕಿದ್ರೂ ಆಗ್ಬೋದು. ನನ್ ಮದ್ವೆ ನಿಂತೋಗತ್ತೆ ಅಂತ ನಿನ್ಗಿನ್ನೂ ಹೋಪ್ಸ್ ಇದ್ಯಾ? ಹಾ, ಯಾಕಿರಲ್ಲ, ಇದೆ. ಹಸೆ ಮನೆ ಮೇಲಿನ ಮದ್ವೆನೇ ನಿಲ್ಲಿಸ್ಬಿಟ್ಟೆ. ಈ ಸಲ ಮಂಟಪದವರೆಗೂ ಹೋಗೋದಕ್ ಬಿಡಲ್ಲ. ಜಾಸ್ತಿ ಮಾತಾಡಿದ್ರೆ ಕಲ್ಯಾಣ ಮಂಟಪದ ಗೇಟ್ ಹತ್ರನೇ ನಿಲ್ಲಿಸ್ಬಿಡ್ತೀನಿ. ನನ್ ಅತ್ತೆ ಆರತಿ ಮಾಡ್ಬೇಕಾದ್ರೆ ಇಬ್ರು ಹಾರ ಹಾಕೊಂಡು ಮನೆ ಒಳಗ್ ಕಾಲಿಡ್ತೀವಿ, ನೋಡ್ತಾ ಇರು. ಕೊನೆ ನಿಮಿಷದವರೆಗೂ ನೀನ್ ಸೊಸೆ ಆಗದೆ ಇರೋ ಹಾಗೆ ನಾನು ಎಷ್ಟು ಪ್ಲಾನ್ಸ್ ಮಾಡಬೇಕೋ ಅಷ್ಟನ್ನು ಮಾಡ್ತೀನಿ. ನೋಡಣ್ವಾ? ನೋಡೋಣ. ನಿನ್ ಬಗ್ಗೆ ಯಾವುದೋ ಒಂದು ರೀತಿನಲ್ಲಿ ಅತ್ತೆ ಅವ್ರಿಗೆ ನಿಜ ಗೊತ್ತಾಗೋ ದಿನ ಬಂದೇ ಬರತ್ತೆ. ಅದು ಯಾವುದೋ ಒಂದು ರೂಪದಲ್ಲಿ ಖಂಡಿತ ಬರತ್ತೆ. ಸಿಗ್ದ ಮೇಡಮ್, ಅರೆಸ್ಟ್ ಮಾಡಿದ್ದೀನಿ. ಅವನ ಹತ್ರ ಇದ್ದ ಫೋನ್ ಕೂಡ ಒಡೆದಾಕಿದ್ದೀನಿ. ಡ್ರಗ್ಸ್ ಕೇಸ್ ಅಲ್ವಾ ಮೇಡಮ್, ಹೊರಗಡೆ ಬರೋಕ್ಕಾಗಲ್ಲ. ನಿನ್ನ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ನನ್ನ ಅರೆಸ್ಟ್ ಮಾಡಿಸಿದ್ಯಾ. ನನ್ನ ಹತ್ರ ಇದ್ದ ವಿಡಿಯೋ ಪ್ರೂಫ್ನು ಕೂಡ ನಾಶ ಮಾಡಿದ್ಯಾ. ನನ್ನನ್ನು ಎಂಗೇಜ್ಮೆಂಟ್ ಹತ್ರ ಬರೆದಿದ್ದ ಹಾಗೆ ಮಾಡಿದ್ಯಾ.
ಎಲ್ಲನೂ ನೀನ್ ಅನ್ಕೊಂಡ ಹಾಗೆ ಆಗ್ತಿದೆ ಅಂತ ಸಂಭ್ರಮ ಪಡ್ಬೇಡ ನಿಹಾರಿಕಾ. ಯಾಕಂದ್ರೆ ನೀನು ನಮ್ಮ ಅಕ್ಕ ಭಾವ ನಿನ್ನ ಕಳ್ಜಾತಕದ ಬಗ್ಗೆ ಮಾತಾಡೋವಾಗ ನಾನು ತೆಗ್ದಿರೋ ವಿಡಿಯೋ ಕಾಪಿ ಬೇರೆ ಕಡೆ ಭದ್ರವಾಗಿಟ್ಟಿದ್ದೀನಿ. ನಾನು ಏನೋ ಒಂದು ಮಾಡಿ ಹೊರಗಡೆ ಬರ್ತೀನಿ, ನಿನ್ನ ಜಾತಕದ ವಿಷಯನ ವೇದವತಿ ಹತ್ರ ಬಯಲು ಮಾಡ್ತೀನಿ. ಅಷ್ಟರಲ್ಲಿ ಆ ಕೃಷ್ಣನ್ ಜೊತೆ ನಿನ್ನ ಮದುವೆ ನಡೆದಿದ್ರೆ ಸಾಕಪ್ಪ. ವೇದವತಿಯವರೇ, ನಮಸ್ಕಾರ. ನಮಸ್ಕಾರ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಪುರೋಹಿತರು ಮನೆಯಿಂದ ಬರ್ತಾ ಇದ್ದೀರಾ? ಏನಾದ್ರೂ ವಿಶೇಷನಾ? ಕೃಷ್ಣ ನಿಹಾರಿಕಾ ಮದ್ವೆ ಬಗ್ಗೆ ಆಗಿರುತ್ತೆ. ಹೌದು, ಮುಹೂರ್ತದ ಬಗ್ಗೆ ಮಾತಾಡೋದಕ್ಕೆ ಬಂದಿರೋದು. ಹಳ್ಳಿಲಿ ನಡೆದ ನಿಶ್ಚಿತಾರ್ಥದ ಬಗ್ಗೆ ಕೇಳಿದ್ವಿ ವೇದವತಿಯವರೇ. ಅವನಿ ನಿಮ್ ಬದಲು ಪ್ರಸಾದ ಮಾಡಿದ್ದು, ಕಿಡ್ನಾಪರ್ ಇಂದ ಕೃಷ್ಣನ ಕಾಪಾಡಿದ್ದು, ರೈತರಿಗೆ ಸಂಬಂಧಪಟ್ಟ ಹೊಲಗಳನ್ನ ಕಾಪಾಡಿದ್ದನ್ನ ಕೇಳಿದೀವಿ. ಅವನಿ ಸಮಯ ಸ್ಫೂರ್ತಿ, ಚಾಕಚಕ್ಯತೆಯಿಂದ ಸಮಸ್ಯೆಯಿಂದ ಕಾಪಾಡಿ ನಿಶ್ಚಿತಾರ್ಥ ಮಾಡಿದ್ದು ಎಲ್ಲ ನಿಜಾನೇ ಅಲ್ವಾ? ಒಂದು ಅಕ್ಷರನೂ ಸುಳ್ಳಿಲ್ದೆ ನಿಜ. ಅವನಿ ಬಗ್ಗೆ ಎಷ್ಟು ಹೇಳ್ಕೊಂಡ್ರು ಕಡಿಮೆನೇ ಆಗುತ್ತೆ. ಅವಳು ನಮ್ಮ ಕುಟುಂಬಕ್ಕೆ ಒಬ್ಳು ಕಾವಲುಗಾರಳು. ಅವನಿ ಬಗ್ಗೆ ಹೇಳಬೇಕು ಅಂದ್ರೆ ಗುಣವಂತೆ, ಸಾಹಸಿ, ಪರೋಪಕಾರಿ ಒಂದಲ್ಲ, ಹೆಣ್ಣಿಗೆ ಎಂಥ ಸಂಸ್ಕಾರವಂತ ಲಕ್ಷಣಗಳು ಇರಬೇಕೋ ಎಲ್ಲ ಇರೋ ಬುದ್ಧಿವಂತೆ. ಅವನಿ ಅಂತ ಹೆಣ್ಮಕ್ಳು ಯಾರಿಗೇನು ಕಡಿಮೆ ಇಲ್ಲ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಅವನಿ ಅಂದ್ರೆ ನಿಮ್ಗೆ ಆಗಲ್ವಲ್ಲ, ಮತ್ತೆ ಇಷ್ಟೊಂದು ಹೊಗಳ್ತಾ ಇದ್ದೀರಾ? ಪ್ರತಿ ಮನೆ ತರಾನೇ ನಮ್ಮನೇಲೂ ಕೂಡ ಸಣ್ಣ ಪುಟ್ಟ ಜಗಳಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅಷ್ಟು ಮಾತ್ರಕ್ಕೆ ಅವನಿ ನಮ್ಮ ಸೋದರ ಸೊಸೆ ಅನ್ನೋದು ಮರೆಯೋಕ್ಕಾಗತ್ತಾ? ನಮ್ ಚಿಕ್ಕ ಸೊಸೆ ಆಗದೆ ಇರ್ತಾಳ? ಮನೇಲಿ ಬಂಗಾರದ ಕತೆ ಇದೆ ಅಂತ ಕತ್ತನ್ ಕುಯ್ಕೊಳ್ಳೋದಿಲ್ಲ. ಅವನಿ ವಿಷಯದಲ್ಲಿ ಕೂಡ ಹಾಗೆ ಆಗಿದ್ದು. ಅವನಿ ಬಂಗಾರದಂತವಳು, ಆದ್ರೆ ಮದ್ವೆ ವಿಷಯದಲ್ಲಿ ನಮಗ್ ಮೋಸ ಮಾಡಿದಿಕ್ಕೆ ದೂರ ಇಟ್ಟಿದೀವಿ ಅಷ್ಟೇ. ಭೇದ ಭಾವ ಮಾಡ್ದೇನೆ ನೀವು ತೀರ್ಪು ಕೊಡ್ತೀರಾ, ಅದಕ್ಕೆ ನೀವಂದ್ರೆ ಎಲ್ರಿಗೂ ಗೌರವ. ಇನ್ ನಾವು ಹೊರಡ್ತೀವಿ ವೇದವತಿಯವರೇ. ಒಳ್ಳೇದು, ಬರ್ತೀವಿ. ಆಗ್ಲಿ. ವೇದವತಿ ಅವರೇ, ಶಭಾಷ್. ಅವನಿ ಮೋಸಗಾರ್ತಿ, ನಂಬಿಕೆ ದ್ರೋಹಿ, ಆಸ್ತಿಗೋಸ್ಕರ ಆಸೆ ಪಟ್ಟು ನನ್ ಮಗನ ವಶ ಮಾಡ್ಕೊಂಡಿದ್ದಾಳೆ ಅಂತ ಇಷ್ಟ ಬಂದಂಗ್ ಮಾತಾಡಿರೋ ಈ ಬಾಯಿ ಅವನಿ ಬಗ್ಗೆ ಒಳ್ಳೇದನ್ ಮಾತಾಡೋದು ನನಗಂತೂ ತುಂಬಾ ಆಶ್ಚರ್ಯ ಮಾಡ್ತಿದೆ. ಒಳ್ಳೇದನ್ನ ಹೊಗಳೋದು, ಕೆಟ್ಟದನ್ನ ದ್ವೇಷಿಸೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ನೀವು ತುಂಬಾ ಬುದ್ಧಿವಂತರು ವೇದವತಿ ಅವರೇ. ನನ್ ತಂಗಿನ ಮನೇಲಿ ಕೆಲಸದವಳ ಹಾಗೆ ನೋಡ್ತಾ ಹೊರಗಡೆ ಅವ್ರ ಮುಂದೆ ಹೊಗಳ್ತಿದ್ದೀರಾ. ನಿಮ್ಮಿ ಎರಡು ನಾಲ್ಗೆ ನಾಟಕನ ಜನರು ಗುರುತಿಸದೇ ಇರ್ಬೋದು, ಆದ್ರೆ ಈ ಸುಜಾತ ಕಂಡು ಹಿಡಿದೇ ಹಿಡಿತಾಳೆ. ಈ ಜನ್ಮದಲ್ಲಿ ನೀನ್ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಬಿಡು ಸುಜಾತ. ನನ್ ತಂದೆ ತಾಯಿ ಸಾವಿಗೆ ಕಾರಣರಾಗಿರೋ ನಿಮ್ಮನ್ನ ಯಾವತ್ತೂ ಅರ್ಥ ಮಾಡ್ಕೊಂಡಿದ್ದೀನಿ ಪ್ರಸಾದ್ ರಾವ್ ಅವರೇ. ನೋಡಮ್ಮ, ಅವನಿ ನಮ್ಮನ್ನ ಎಷ್ಟೋ ಸಂದರ್ಭಗಳಲ್ಲಿ ಅಪಾಯದಿಂದ ಕಾಪಾಡಿದಾಳೆ. ಅದಕ್ಕೆ ಅವನಿನ ನಾವು ಗೌರವಿಸೋದು, ಆ ಗೌರವ ಅವನಿ ಉಳಿಸ್ಕೊಂಡ್ರೆ ಚೆನ್ನಾಗಿರತ್ತೆ. ಕೃಷ್ಣ ಮತ್ತೆ ನಿಹಾರಿಕನ್ ಮದ್ವೆಗೆ ಲಗ್ನ ಪತ್ರಿಕೆನ ಬರ್ಸಿ ಸಂತೋಷವಾಗಿದ್ದೀವಿ. ಅನವಶ್ಯಕವಾಗಿ ಜಗಳ ಮಾಡಬೇಡಮ್ಮ. ಬರೋ 15ನೇ ತಾರೀಕೆ ಮದ್ವೆ. ನಾನು ನಿನ್ಗೆ ಆಮಂತ್ರಣ ಕಳಿಸ್ತೀವಿ, ನೀನ್ ಖಂಡಿತ ಬರಬೇಕು. ನಿಮ್ ಮಗ ಕೃಷ್ಣ ಕೃಷ್ಣ ಅಂತೂ ತುಂಬಾ ಭಜನೆ ಮಾಡ್ತಿದ್ದೀರಾ. ಆ ಕೃಷ್ಣನ್ ಬಗ್ಗೆ ವೇದವತಿ ಅತ್ತೆ ಹೊಟ್ಟೆಲ್ ಹುಟ್ಟಿರೋ ಮಗ 10 ಜನಕ್ಕೆ ಆದರ್ಶವಾಗಿರ್ಬೇಕೇ ಹೊರತು 10 ಜನ ಬೆರಳೆತ್ತಿ ತೋರ್ಸೋ ಹಾಗಿರ್ಬಾರ್ದು ಅಂತ ಅತ್ತೆಗೆ ಮಗನ್ ಬಗ್ಗೆ ಗೊತ್ತಾಯ್ತು ಅಂದ್ರೆ ದೇವಸ್ಥಾನದಲ್ಲೇ ಪ್ರಾಣ ಹೋಗ್ಬಿಡತ್ತೆ. ಅವರು ನಮ್ಮ ಅತ್ತೆ ಮಾವ, ಅವರಿಗೆ ಏನೂ ಆಗ್ಬಾರ್ದು.
ನಿಜಾನ್ ಹೇಳೋದಕ್ಕೆ ಇದು ಸಮಯ ಅಲ್ಲ ಅಕ್ಕ. ಸಮಯ ನೋಡಿ ನಾನು ಹೇಳ್ತೀನಿ. ನೀನೇನೇ ಮಾತಾಡಿದ್ರು ನನ್ನ ಮೇಲೆ ಆಣೆ. ನನ್ನ ಮಗ ಕೃಷ್ಣನ್ ಬಗ್ಗೆ ಏನೋ ಹೇಳೋದಕ್ ಬಂದು ಹಾಗೆ ಸುಮ್ಮನಾದ್ಯಲ್ಲ, ಹೇಳು. ಇವಾಗ ನಾನು ಏನು ಹೇಳಿದ್ರು ನೀವು ನಂಬಲ್ಲ. ದ್ವೇಷದಿಂದ ಮಾತಾಡ್ತಿದ್ದೀನಿ ಅಂತೀರಾ. ಸರಿಯಾದ ಸಮಯ ಸಂದರ್ಭ ಬಂದಾಗ ಕಾಲನೇ ನಿಜ ಬಯಲು ಮಾಡುತ್ತೆ ಬಿಡಿ. ವೇದವತಿ ಅವರೇ, ಪ್ರಸಾದ್ ರಾವ್ ಅವರೇ, ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವತ್ತಿಗೆ ಆದ್ರೂ ನಿಮ್ಮ ವಂಶನ ಕಾಪಾಡೋದು, ನಿಮ್ಮ ಮನೆ ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋಗೋದು, ಅಲ್ಲಿ 10 ಊರಿನ ಜನರೆದುರು ಜೈಕಾರ ಹಾಕಿಸ್ಕೊಳ್ಳೋದು ಮಾತ್ರ ನನ್ನ ತಂಗಿನೇ. ಅವನಿದು ನನ್ನಂತ ಜಾತಕನೇ ಆಗಿದ್ರೆ ಆ ಅವಕಾಶ ಇರ್ತಿತ್ತು. ಇಲ್ದೇ ಇರುವಾಗ ಅವನಿ ಆಚಾರಗಳನ್ನ ಮುಂದೆ ಹೇಗ್ ನಡೆಸೋದಕ್ಕಾಗತ್ತೆ? ಅದು ಕನ್ಸಲ್ಲೂ ನಡೆಯೋಲ್ಲ. ದುಡ್ಡು ದುಡ್ಡು ದುಡ್ಡು. ಒಂದು ಟೈಮಲ್ಲಿ ನನಗಿಷ್ಟ ಆಗಿರೋದನ್ನ ತಿನ್ನೋದಕ್ಕೆ ನನ್ನ ಹತ್ರ ಅಷ್ಟೊಂದು ಹಣ ಇರಲಿಲ್ಲ. ಇವಾಗ ಆ ದುಡ್ಡು ನನ್ನ ಕಣ್ ಮುಂದೆ ಕಂತೆ ಕಂತೆ ಆಗಿ ಬಿದ್ದಿದೆ. ಕಿಟ್ಟು, ನಿನಗೆ ಒಳ್ಳೆ ದೆಸೆ ಬಂದಿದೆ ಕಣೋ ಕಿಟ್ಟು. ಕಿಟ್ಟು ಅಲ್ಲ, ನನ್ನ ಹೆಸರು ಕೃಷ್ಣ. ನಿನಗಿನ್ನೂ ಮಿತಿನೇ ಇಲ್ಲ. ಡಾಕ್ಯುಮೆಂಟ್ಸ್ ಮೇಲೆ ನೀನು ನಿಮ್ಮಪ್ಪ ಅಮ್ಮನ ಹತ್ರ ಸಹಿ ಮಾಡಿಸ್ಬೇಕು. ಹಾಗೆ ಮಾಡಿದ್ರೆ ನಿನಗೆ 10 ಕೋಟಿ ಕೊಡ್ತೀನಿ. ಈ ಕೆಲಸನ ನೀನು ಮಾಡ್ತೀಯಾ ಇಲ್ವಾ? ಯಾಕೆ ಮಾಡಲ್ಲ? ಮಾಡ್ತೀನಿ. 10 ಕೋಟಿ ಅಂದರೆ ಆಟನ ಮಾಡೇ ಬಿಡ್ತೀನಿ. 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, ಕೋಟಿ. ಒಂದೇ ಸಲ 10 ಕೋಟಿ. ಅವನಿ ಎಲ್ಲ ಹಾಳು ಮಾಡಿಬಿಟ್ಲು. ಅವನೇ ಅವನೇ ಹಲೋ, ಸರಿಯಾಗಿ ಕೇಳಿಸ್ತಾ ಇಲ್ಲ, ಸಿಗ್ನಲ್ ಪ್ರಾಬ್ಲಮ್ ಅನ್ಸುತ್ತೆ. ನಾನು ಹೊರಗಡೆ ಬಂದು ಮಾತಾಡ್ತೀನಿ. 1 ನಿಮಿಷ ಮಾತಾಡ್ಕೊಂಡು ಬರ್ತೀನಿ. ಯಜಮಾನ್ರೆ, ನಿಮ್ಮ ಮಗ ಕೃಷ್ಣನ್ನ ಯಾರೇ ಎತ್ಕೊಂಡು ಹೋದ್ರು. ಅವನೇ, ಏನು ಯೋಚನೆ ಮಾಡ್ತಿದ್ಯಾ? ಹೇಳು ಅವನಿ. ಕೃಷ್ಣ ಬಾವ ಕಿಡ್ನಾಪ್ ಆಗಿದ್ದ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಬಾವ. ಕಿಡ್ನಾಪ್ ಮಾಡಿಸಿದ್ ಯಾರು, ಏನು ಅನ್ಕೊಂಡು ಮಾಡಿದ್ರು ಅಂತ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಯ್ತಲ್ವಾ? ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಏನಿದೆ? ಇದೇ ಬಾವ, ಹಳೆ ಕೇಸ್ನ ಮತ್ತೆ ರೀಓಪನ್ ಮಾಡೋ ಥರ ಅವನಿಗೆ ಕಿಡ್ನಾಪ್ ವಿಷಯದ ಬಗ್ಗೆ ಮತ್ತೆ ಏನು ಹೇಳಕ್ ಹೋಗ್ತಿದ್ದಾಳೆ? ಕಿಡ್ನಾಪ್ ಮಾಡಿದ್ದು
ಆ ಬಿಸ್ನೆಸ್ ಮೆನ್ನೇ ಆಗಿರ್ಬೋದು. ಬಟ್ ಕಿಡ್ನಾಪ್ ಮಾಡಿಸ್ಕೊಂಡಿದ್ ಮಾತ್ರ ಕೃಷ್ಣ ಭಾವನೆ ಅಂತ ನನ್ನ ಅನುಮಾನ. ಅಯ್ಯೋ ದೇವ್ರೆ, ಯಾವನೇ ಮಾಮೂಲಿ ಅಲ್ಲ. ಅನುಮಾನಕ್ಕೆ ಕೂಡ ಒಂದು ಅರ್ಥ ಇರಬೇಕು ಅವನಿ. ನಿಶ್ಚಿತಾರ್ಥ ನಡೆಯೋದಕ್ಕೂ ಮುಂಚೆ ಕೃಷ್ಣ ಭಾವ ನಮ್ಮೆಲ್ಲರ ಜೊತೆಗೂ ಇರ್ತೇನೆ ಮಾತಿಗೂ ಹೊರಗಡೆ ಹೋಗ್ತಾ ಇದ್ದಿದ್ದು ತುಂಬಾ ಅನುಮಾನಗಳಿಗೆ ದಾರಿ ಕೊಡುತ್ತೆ. ನಿಜ ಅಂತೀಯ? ಯಾವನಿ ಅಂತವ್ರು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರ್ಕೊಂಡ್ರೆ ನನ್ನಂತ ಕಳ್ಳರ ಗತಿ ಏನು?